1600 6400 ರೂಪಾಯಿ ಟೋಟಲ್. 1 ರೂಪಾಯಿ ಕಡಿಮೆ ಇಲ್ಲ. ಈ 6000 ರೂಪಾಯಿಗೆ ನಾವು ಗಣೇಶ ಹಬ್ಬಕ್ಕೆ ಹೋದಾಗ 2 ಮೂಟೆ ತಂದಿದ್ವಿ. ನಮ್ಮನ್ನ ಎಲ್ಲಾಗ್ತು ಸೂಪರ್. ಯಾವಾಗ ಹೊಡ್ದಿ ಅಯ್ಯೋ ಅಟಂಬ 3 ಹಚ್ಬಿಟ್ಟು ಹೊಡಿತಾ ಇದ್ದೀನಿ ಕೂಡ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ಇವತ್ತು ದೀಪಾವಳಿ ಹಬ್ಬ. ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ದೀಪಾವಳಿ ಅಲ್ಲ ಗೈಸ್, ಪಟಾಕಿ ಹೊಡಿಬೇಕು. ಸೊ ಇವತ್ತು ಪಟಾಕಿ ಹೊಡೆಯೋಣ ಅಂತ ಎಲ್ಲ, ಪಟಾಕಿ ಇನ್ನೂ ಏನೂ ತಂದಿಲ್ಲ, ತರಕ್ಕೆ ಹೋಗ್ಬೇಕು. ಸೊ ಪಟಾಕಿ ಹೊಡೆಯೋಣ, ವ್ಲಾಗ್ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಆಫೀಸ್ ಹತ್ರ ಬಂದಿದ್ವಿ. ಸೊ ಬಾಲಾಜಿ ಬಂದವನೇ, ನಾನಿದ್ದೀನಿ. ಸೊ ಆಮ್ಯಾಕಿಂದ ಹೋಗಿ ಪಟಾಕಿ ತಗೊಂಡು ಪಟಾಕಿ ಹೊಡಿತೀವಿ. ಸೊ ವಿಡಿಯೋ ನೋಡ್ರಿ, ಫುಲ್ ಮಸ್ತಾಗಿರುತ್ತೆ. ಸೊ ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದ ಬೆಲ್ಲೈಕನ್ನ ಹೊಡೆದನ್ನ ಮರಿಬೇಡ್ರಿ. ಚೆನ್ನಾಗೈತೆ ಹೇಳ, ಸೈಕ ಕಾಣ್ತಿದ್ದೀನ. ಸೈಕ ಬಟನ್ ಹಾಕೋ, ಅದೇ ಯಾಕಂತ ತೆಕ್ಕೊಂಡಿದ್ದ ಬಟನ್ ಉದಿಸ್ಕೊಂಡು ಯಾಕಣ ಮೈಕು. ಹೊಸ ಮೈಕ್ ತಗೊಂಡಿದ್ದೀನಿ. ಸೊ ಓದಿಸ್ಬೇಕಲ್ಲ, ನಿಮ್ಮಿಂದ, ನಿಮ್ಮ ಆಶೀರ್ವಾದದಿಂದ ತಗೊಂಡಿರೋದು. ಸೊ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಆಯ್ತು. ಫಸ್ಟ್ ಪೇಮೆಂಟ್ ಅಲ್ಲಿ ಒಂದು ಮೈಕ್ ತಗೊಂಡಿದ್ದೀನಿ. ಸೊ ನೋಡ್ಬೋದು, ಇದೇ ಮೈಕ್ದು ವಿಲೋಮ್ಯಾಕ್ಸ್ ಅಂತ. 1,80,000 ರೂಪಾಯಿ ಇದು. ಕೊಟ್ಟು ತಗೊಂಬಂದಿರುತ್ತೆ. ಇವಾಗ ಸ್ಯಾಲ್ರಿ ಆಯ್ತು ಅಂತೀನಿ ನಿಮಗೆ. 1,80,000. ಎಲ್ಲೋ ನೀರಲ್ಲಿ ಹೋದ್ರು ಮೈಕ್ ಕೇಳಿಸುತ್ತೆ ಇದು. ಎಲ್ಲ ಯೂಟ್ಯೂಬರ್ ಎಲ್ಲ 100, 200, 500 ರೂಪಾಯಿ ತಗೋತಾರೆ. ಇಂತ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅಂತ ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂತ ಪುಂಗಿ ಗಿರಾಕಿ. ಮಾಡಿ ಹೋಗಿ ಪಟಾಕಿ ಹೊಡೆಯೋಣ, ಪಟಾಕಿ ತರೋಣ. ಪಟಾಕಿ ತಂದೆ ಇಲ್ಲ, ಆಲೆ ಹೊಡೆಯೋಣ ಅಂತ ಇವಾಗ ಹೋಯ್ತೀವಲ್ಲ ಪಟಾಕಿ ತರಕ್ಕೆ. ಹೋಗಿ ಯಾವ್ದಾದ್ ನಾವೆಲ್ಲ ಬರೀ ಡಮ್ ಡಮ್ ಅಂತ ಹೊಡೆಯೋದೆ ಗೈಸ್. ಸೊ ಲಾಸ್ಟ್ ಇಯರ್ದು ಹಾಕಿದ್ವಿ ನೋಡಿ, ಇತ್ತು ಮಾತ್ರ. ಎಲ್ಲ ಹೋಗೋಣ, ಇದು ಇಸ್ಕಾನ್ ಗ್ರೌಂಡ್ ಹೋಗೋಣ. ಇಲ್ಲಿ ಅಗ್ನಳ್ಳಿ ಬೇರೆ ರೇಟ್ ಹೇಳ್ತಾನೆ ಹೋದ್ರೆ, ಬಾಕ್ಸ್ ಅಷ್ಟೇ ಅಂತ ಇರೋದು. ಇಸ್ಕಾನ್ ಹತ್ರ ಹೋಗೋಣ ತಡಿ. ಆಮೇಕಿಂದ ಹಚ್ಕೊಂಡು ಸೈಕ್ ಆಗ್ತಾ ಬರ್ತೀವಿ ಗೈಸ್. ನೋಡಿ, ಎಂಜಾಯ್ ಮಾಡಿ ಗೈಸ್. ಟೈಮು ಆಲ್ರೆಡಿ 4 ಗಂಟೆ ಆಗೈತೆ. ಸೊ ಪಟಾಕಿ ತರಕ್ ಇವಾಗ ಹೋಗ್ತಾ ಇದೀವಿ ನಾವು. ಎಲ್ಲಿ ಅಂದ್ರೆ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಗ್ರೌಂಡ್ ಐತೆ ಇಸ್ಕಾನ್ ಎದುರುಗಡೆ. ಸೊ ಅಲ್ಲಿ ಪಟಾಕಿದು ಶೆಡ್ಗಳು ಹಾಕಿರ್ತಾರೆ, ಅಲ್ಲಿ ಹೋಗ್ತಾ ಇದೀವಿ ತರೋದಕ್ಕೆ. ಇದು ಮಹಾಲಕ್ಷ್ಮಿ ಲೇಔಟ್ ಸ್ವಿಮ್ಮಿಂಗ್ ಪೂಲು. ಸೊ ಹೊಸಿ ಮೆಮೊರಿ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಮಾತ್ರ. ಎಷ್ಟು ಭಾನುವಾರ ಆಗಂಗಿಲ್ಲ ಸೈಕಲ್ ಎತ್ಕೊಂಡು ಬಂದ್ಬಿಡ್ತಿದ್ವಿ ಸ್ವಿಮ್ಮಿಂಗ್ ಪೂಲ್ಗೆ. ಭಾರಿಯಾಗಿ ಈಜಾಡ್ಕೊಂಡು ಸರಿಯಾಗಿ ಮಸ್ತಾಗಿ ಜಾಲಿ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲು. ಅವಾಗ ನಮ್ಗೆ ಸ್ವಿಮ್ಮಿಂಗ್ ಪೂಲ್ ಅಂತ ಗೊತ್ತಿದೆ ಇದೊಂದು, ಮತ್ತೆ ನಮ್ಮ ಏರಿಯಾ ಹತ್ರ ಇದ್ದಿದೆ ಇದೊಂದು. ಆಮೇಲೆ ಇದಾದ್ಮೇಲೆ NTTF ಸ್ವಿಮ್ಮಿಂಗ್ ಪೂಲ್ ಆಯ್ತು. ಸೊ ಅವಾಗ NTTF ಒಂದು ಐತೆ ಅಂತ ಅಲ್ಲಿ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಆಳ ಮಾತ್ರ ಹೆವಿ ಇರೋದು, ನಾವು ದೊಡ್ಡದಾಗ ಆಡ್ಕೊಳ್ಳೋಗಿ ಅಂದ್ರೆ ಒಂಥರ ಸೈಕ್ ಚೆನ್ನಾಗಿರೋದು. ನೋಡಿ ಇದೇನೆ ಫುಲ್ ಶೆಡ್ಗಳು ಹಾಕ್ಬಿಟ್ಟವ್ರೆ ಪಟಾಕಿದು. ಪಾರ್ಕಿಂಗ್ ನೋಡ್ಬೋದು, ಫುಲ್ ಜನ ಸಾಗರ. ಇವಾಗ ಅಂಗಡಿ ಹುಡ್ಕೋಣ, ಯಾವ ಅಂಗಡಿ ಚೆನ್ನಾಗೈತೆ ಆ ಅಂಗಡಿಗೆ ಹೋಗೋಣ. ಎಲ್ಲ ಅಂಗಡಿಲೂ ರೇಟ್ ಕೇಳೋಣ, ಯಾವ ಅಂಗಡಿ ಕಡಿಮೆ ಇರ್ತದೋ ಲಾಸ್ಟ್ ಅಂಗಡಿಲೋ ಕಾಣ. ಓಕೆ ಇಲ್ಲಿ ಬಂದಿದೀವಿ. ಎಲ್ಲ ಒಂದೊಂದು ರೇಟ್ ಹೇಳ್ತಾವ್ರೆ, ಫುಲ್ಲು ಸೈಕ್ ರೇಟು ಗೈಸ್. ಫುಲ್ಲು ಇವಾಗ ಒಂದು ಮೂಟೆ ತಗೊಂಡಿದೀವಿ. ಒಂದು ಮೂಟೆ ಅಲ್ಲ, ಒಂದು
ಇನ್ನೊಂದು ಬಾಕ್ಸ್ ತಗೋಬೇಕು. ಏನೋ ತಗೊಂಡಿದೀವಿ, ಐಡಿಯಾ ಗೊತ್ತಿಲ್ಲ. ಅವಾಗ ಲೆಕ್ಕ ಹಾಕ್ಸ್ಕೊಂಡು ಎಲ್ಲ ಪಟಾಕಿ ತಗೊಂಡು ಇವಾಗ ಎಲ್ಲ ಎಷ್ಟೈತೈತೆ ಅಂತ ಲೆಕ್ಕ ಮಾಡಿಸ್ತಾ ಇದೀವಿ. ಅಣ್ಣ ಲೆಕ್ಕ ಮಾಡ್ತಾರೆ ಈಗ. ಅಂಗಡಿ ನಂಬರ್ ತೋರಿಸ್ಬಿಡಿ. 8ನೇ ನಂಬರ್ ಕಮ್ಮಿ ಹಾಕಿದ್ರೆ 8ನೇ ನಂಬರ್ ಬರ್ರಿ, ಇಲ್ಲ ಬರ್ಬೇಡಿ. ಕಡಿಮೆ ಕೊಟ್ರೆ 8ನೇ ನಂಬರ್ಗೆ ಬರ್ರಿ ಅಷ್ಟೇ. ಏನಿಲ್ಲ, ಎಲ್ಲ ಐತೆ. ಎಲ್ಲ ಹೆವಿ ಅಂದ್ರೆ ಕಾಸ್ಟ್ಲಿ ಅಂದ್ರೆ ಹೆವಿ. ಎಷ್ಟು ಮಂದಿ ಐತೆ? 8ನೇ ನಂಬರ್ ಐತೆ, ಬರ್ರಿ. ಈಗ ಟೋಟಲ್ ಬಿಲ್ ಎಷ್ಟಾಗಿದೆ ಅಂತ ಡಿಸ್ಕೌಂಟ್ ಇಲ್ಲ ಏನು? ಡಿಸ್ಕೌಂಟ್ ಮಾಡಿ ಅಣ್ಣ. 95% ಡಿಸ್ಕೌಂಟ್ ಮಾಡಿ ಅಣ್ಣ ನೀವು. ನೋಡಿ guys, 4770 ರೂಪಾಯಿ ಅಂಗಡಿ ಇದೆಯಾ? ಇನ್ನ ಹೇಳ್ರಿ ಅಣ್ಣ, ಕಮ್ಮಿ ಮಾಡ್ಕೊಳ್ರಿ ಅಣ್ಣ. ಎಷ್ಟು ರೂಪಾಯಿ ಹೇಳ್ರಿ. ಅದು 50 ಐಟಮ್ದು 1600. ಇದು ಇದೆಷ್ಟು ಐಟಮ್ ಐತೆ? 40 ಇರ್ಬೇಕು, 1300. ಯಾವ್ದು ಬೇಕಂತ? 100 ರೂಪಾಯಿ ಕಳ್ಸವ್ರೆ. 100 ರೂಪಾಯಿ ಕಳ್ಸವ್ರೆ. 100 ರೂಪಾಯಿ ಯಾವ್ದೈತೆ ಅಣ್ಣ? ಅದು 47 ಕೊಡ್ತೀನಿ ನೋಡ್ರಿ. ಇದನ್ನ ಕೊಡ್ತೀರಾ? ಇದಾ? ಫುಲ್ಲು ಇಲ್ಲಿ ತುಂಬ್ಕೊಬಿಟ್ಟಿತ್ತು. ಜನ ಸಾಗರ ಇದ್ರು ಅವಾಗ. ಇನ್ನೊಂದ್ಸತಿ ಬೆಂಕಿ ಹತ್ಕೊಂಡಿತ್ತಲ್ಲ, ಗೊತ್ತಿಲ್ಲ. ಹತ್ಕೊಂಡಿತ್ತು. ಸೊ ಗೈಸ್, ಇಷ್ಟು ಬೈ ಮಾಡ್ಕೊಂಡಿದೀವಿ. ಇದೊಂದ್ರ ಜೊತೆಗೆ ಅಂದ್ರೆ ನೋಡ್ರಿ, ಒಟ್ಟು ಎಷ್ಟೈತೆ ಅಲ್ರಿ? 6400 ರೂಪಾಯಿ ಟೋಟಲ್. 1 ರೂಪಾಯಿ ಕಡಿಮೆ ಇಲ್ಲ. ಈ 6000 ರೂಪಾಯಿಗೆ ನಾವು ಗಣೇಶ ಹಬ್ಬಕ್ಕೆ ಹೋದಾಗ 2 ಮೂಟೆ ತಂದಿದ್ವಿ. ಎಷ್ಟು ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ಅದ್ಲ ಈಗ ಲೆಕ್ಕ ಹಾಕೊಂಡ್ರೆ ಆಯ್ತದ ಒಂದ್ 10,000-15,000 ಆಯ್ತದ ಇವಾಗ ಲೆಕ್ಕ ಹಾಕೊಂಡ್ರೆ. ಅಷ್ಟು ತಂದಿದ್ವಿ. ಸರಿ ಬಾ ಗೈಸ್, ನನ್ ಚಾರ್ಜರ್ ವೈರ್ ಖಾಲಿ ಆಗೋಯ್ತು. ಸೊ ನಿಮ್ ಬಾಲಾಜಿ ಫೋನಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಗೈಸ್. ಡಿಸ್ಟ ಅಂತ ಎಲ್ಲಾರ್ಗು ಹೋಗ್ಬಿರೋರ್ಗ ಡಿಸ್ಟ ಮಾಡ್ತಾ ಇದೀವಿ. ಗಂಟೆ ಕತ್ತ ಇದೀವಿ, ಹಿಡ್ಕೊಳಕಾಯ್ತಲ್ಲ ಗಾಡಿ ಅದಕ್ಕೋಸ್ಕರ. ಒಳಗ ಮಗ ತಾತ ಬತ್ತ ತಾತ ನೈತಡಿ ಈಗ ಡಿಸ್ಕ ಗೈಸ್, ರೀಲ್ ತಗೊಳ್ಳೋಣ ಅಂದ್ರೆ ಗೈಸ್, ಈಗ ಗನ್ ತಗೋಬೇಕಾದ್ರೆ ಎಲ್ಲಿ ಚಿಕ್ಕ ಹುಡುಗರು ಅನ್ಕೊಬಿಡ್ತಾರ ಅಂದ್ಬಿಟ್ಟು, ಅವ್ನು ಹೊಡೆಯಲ್ಲ ಕಣ, ಅಲ್ಲೇ ತಗೊಳ್ಳೋಣ ಬಿಡ ಅಣ್ಣ, ನಮ್ ಚಿಕ್ಕ ಹುಡುಗ ಅವನ ಮನೇಲಿ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡ್ ತಗೊಂಡ್ವ. ನೋಡ್ರಿ, ತಗೊಂಡಿರೋದ್ ನಮ್ಗೇನೆ. ಅವ್ನ್ ಸುಳ್ಳು ಹೇಳ್ಕೊಂಡಲ್ಲ ಎಲ್ಲ ಅಜೀಪ್ ಆಗೈತಿವಿ ಅಂತ ತಗೊಂಡ್ ಹೋಗ್ ಬರೋರ್ಗ ಡಿಸ್ಕ ಆ ರೀಲ್ ಅಂತ ತಗೋಬೇಕಿತ್ತು ಗೈಸ್. ಅಷ್ಟೇ ನನ್ ಫೋನ್ ಸ್ವಿಚ್ ಆಫ್ ಆಗೋದು ಕಾಸು. ಇಲ್ಲ ಅಂದಿದ್ರೆ ಇದು ಅಂತ ಚೆನ್ನಾಗೈತೆ ಬ್ರೋ. ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಹೋಗಿ ಇಲ್ಲೇ ಆಚೆ ಫೈರ್ ಮಾಡ್ತೀವಿ. ಅಲ್ಬಡಿಗೆ ಆಚೆ ಈಗ ರಾಬ್ರಿ ಮಾಡಕ್ ಹೋಯ್ತಾ ಇದೀವಿ. ರಾಬ್ರಿ ಎಲ್ಲಿ ಮಾಡಕ್ ಹೋಯ್ತಾ ಇದೀವಿ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ರಾಬ್ರಿ ಮಾಡ್ತಾ ಇದೀವಿ. ಸೊ ಬನ್ನಿ ಗಾಯ್ಸ್, ಈ ಸೀಕ್ರೆಟ್ ಅಲ್ಲಿ ನೀವು ಕೂಡ ಭಾಗವಹಿಸಿ ಸೀಕ್ರೆಟ್ ಮಿಷನ್ ನ ಸಕ್ಸಸ್ಫುಲ್ ಮಾಡೋಣ. ಸೊ ನೋಡಿ, ಮುಂದೆಗಡೆನೆ ಪೊಲೀಸ್ ಸ್ಟೇಷನ್ ಇರೋದು. ಎಲ್ಲ ರೆಡಿ ಆಗಿರ್ರಿ, ಇವಾಗ ಅಟ್ಯಾಕ್ ಮಾಡಕ್ ರೆಡಿ ಆಗಿರ್ರಿ ಗಾಯ್ಸ್. ಪೊಲೀಸ್ ಸ್ಟೇಷನ್ ಬಂತು, ಪೊಲೀಸ್ ಅವರೆಲ್ಲ ನಿಂತವ್ರೆ. ನೋಡಿ ಗಾಯ್ಸ್, ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮ್ನೆ ಹೊಡ್ಕೊಂಡು ಡಿಸ್ಕೆ ಅಂತ ಹೊಡ್ಕೊಂಡು ಹೋಗಿದ್ರೆ ಆಯ್ತಿತ್ತು. ಪೊಲೀಸ್ ಸ್ಟೇಷನ್ ಮುಂದೆ ಸ್ಲೋರೇ ಮಾಡ್ಬಿಟ್ಟು ಡಿಸ್ಕೆ ಅಂತಿಲ್ಲ. ಹೊರಗಡೆ ಪೊಲೀಸ್ ಹೋದ್ರ ಗಣೇಶ ಇದ್ರು. ಇಲ್ಲ ಸೈಲೆಂಟ್ ಆಗಿ ಒಬ್ರು ಹತ್ರಕ್ಕೆ ಹೋಗ್ಬಿಟ್ಟು ಡಿಸ್ಕೆ ಹುಡುಗಿ ಪಾಪ ಹುಡುಗಿ
ಗೈಸ್ ಇವಾಗ ಇದೊಂದು ಹೆಲಿಕಾಪ್ಟರ್ ಅಂತೆ, ಹೆಲಿಕಾಪ್ಟರ್ ಹೊಡಿತೀನಿ ಹೆಂಗೈತೆ ನೋಡೋಣ. ಸೊ ಗೈಸ್ ಇದು ಹೆಲಿಕಾಪ್ಟರ್ ಅಂತೆ. ಸೊ ಗೈಸ್ ಏನೋ ಗೊತ್ತಿಲ್ಲ ಇದು. ಇರ ಈಗೆಲ್ಲ ಇಕ್ಕ ಇಕ್ಕೋ ಮಚ್ಚ ಎಲ್ಲ ಇರ 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 ಎಲ್ಲಾನು ಇಕ್ಕೋಣ ಇರ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ದೀಪ ನಮ್ಮನ್ನ ಎಲ್ಲಾಗ್ತು. ಸೊ ಗೈಸ್ ನೋಡಿ ಪಡಗೆ ಎಷ್ಟೈತೆ. ಸರಿಯಾಗೈತಪ್ಪ ಗೈಸ್. ಇದು ಮಾತ್ರ ರಾಕೆಟ್ದು ಹೆಲಿಕಾಪ್ಟರ್ದು ಸೈಕ ಹೊಡಿತು ಅನ್ಕೊಳ್ರಿ ಮಾತ್ರ ಮೇಲೆ ಜರ್ರ ಅಂತ ಫುಲ್ಲು. ನಾನು ಯಾವುದೋ ಹಚ್ಚಿಲ್ಲ ಇದು ಕರೆಕ್ಟು. ಏನು ಅಲ್ಲೂ ಅಲ್ಲಾರ್ತೇನು ಅಲ್ಲಾರ್ತ ಗೈಸ್. ಇದ್ಯಾವುದೋ ಡಿಫ್ರೆಂಟ್ ಆಗೈತೆ, ಏನೋ ಟ್ರೈನ್ದು ಒಂದ. ಅದೇನು ಟ್ರೈನೋ ಗೊತ್ತಿಲ್ಲ. ಟ್ರೈನ್ ತರ ಐತ ಅದು. ನಮ್ ತೋರ್ಸು ಸೈಕ ಕೈದೆ ಸೌಂಡ್ ಮಾತ್ರ. ತಡೀರಿ ನೆಕ್ಸ್ಟ್ ಲೆವೆಲ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸ್ತೀನಿ ಇವಾಗ. ಸೈಡ್ ಹೋಗ ಹಂಗೆ 360 ಆಂಗಲ್ ಅಲ್ಲಿ ತೆಗಿತೀನಿ ತಡಿ. ಅಪ್ಪ ನೀನು ನೀಟಾಗಿ ವಿಡಿಯೋ ಮಾಡಪ್ಪ ಸಾಕು. ಮತ್ತೆ ನನ್ನ ಮೇಲೆ ಡೌಟಾ? ಮನೆ ಮೇಲೆ ಬೀಳ್ತೈತಿ ಗಾಯ್ಸ್. ಅದಲ್ಲ ಗಾಯ್ಸ್, ಇವಾಗ ಹೊಡಿತೀವಿ ನೋಡ್ರಿ ರಾಕೆಟ್ನ ಕೈಯಲ್ಲಿ ಬಿಡ್ತೀವಿ ಇವಾಗ. ಕೈಯಲ್ಲಿ ರಾಕೆಟ್ಟು ರಾಕೆಟ್ ಹೆಂಗ್ ಹೋಯ್ತದ ಹಂಗೆ ವಿಡಿಯೋ ಮಾಡ್ಬೇಕು. ಕ್ರಿಯೇಟಿವಿಟಿ ಯೂಸ್ ಮಾಡೋದವನೇ ಬಾಲಾಜಿ. ಹಾಕ್ಬಿಡ ಒಳಗೆ ಹಾಕ್ಬಿಡ ಅದನ್ನ ಹಚ್ಬಿಟ್ಟು. ಅಷ್ಟು ಮಾಡಿದ್ರೆ ಗೈಸ್ ಎಕ್ಸ್ಪ್ರೆಷನ್ ನೋಡ್ಬೇಕಿದೆ. ಟೆಕ್ನಾಲಜಿಯ
ಆದ್ರೂ ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇವಾಗ ರಾಕೆಟ್ನ ಕೈಯಲ್ಲಿ ಹೊಡೆಯೋಣ ಬನ್ನಿ. ಸ್ಕೂಲ್ ಬಿಟ್ಟು ಆಮೇಲೆ ಅದ್ರೊಳಗೆ ಬಿಡ, ಅದ್ರೊಳಗೆ ಬಿಡ, ಒಳಗೆ ಬಿಡ. ಮ್ಯಾಕೆನೆ ಮದ್ದು ಚಿಕ್ಕ ಐತೆ ಮದ್ದು ಚಿಕ್ಕ ಐತೆ ಅದು ಗೊತ್ತಾಗಲ್ಲ ನಮಗೆ. ಹೆಚ್ಚಾಯ್ತು ಬಿಡು. ಡಮ್ ಅಂತ ಇಟ್ಕೊಳೋದು, ಡಮ್ ಅಂತ ಇಟ್ ಕೈಯಲ್ಲಿ ನಾವು ಅವಾಗ ಸ್ಕೂಲಲ್ಲಿ ಆಡ್ತಾ ಇದ್ವ. 90 ಹಂಗೆ ನೆನ ಚುಚ್ಚು ಇರ ಬರೋದ್ನೆಲ್ಲ ಹೊಡೆಯೋಣ ಕೆಳಗಡಿಕೆ. ಜಯಿಸಿ 3, 2, 1. ಅವ್ನು ಕರೆಕ್ಟಾಗಿ ಹೇಳಿಲ್ಲ, ಎಲ್ಲ ಬಿದ್ದೋಡ್ಬೋದು. ಎಲ್ಲ ಇನ್ನೊಂದೆಲ್ಲ ಅದು ಗೈಸ್, ಇಷ್ಟು ಫುಲ್ಲು ಒಂದೇ ಸತಿ ಹೊಡೆಯೋದೀಗ. ಮೇಲೆ ಕರೆಕ್ಟ್ ಅಲ್ಲ ಹಿಂಗೆ ನಿಂಗೆ ಎಷ್ಟು ಹೋಗಿತ್ತು? ದೀಪದಿಂದ ದೀಪ 100 ರೂಪಾಯಿ. ಬರ್ರಿ ಡಿಫ್ರೆಂಟ್ ಆಗೋಣ. ಅಯ್ಯೋ ನೋಡ್ದೆ ದುರ್ಗ್ ಸಿಂಗ್ ಬರ್ಬೇಕಿತ್ತು. ಸಾಕ ಆಂಟಿ ಬರ್ತಾರೆ. ಈಗ ಲಕ್ಷ್ಮೀ ಪಟಾಕಿನ ಎರಡು ಇಟ್ಟು ರಸ್ತಾ ಇದ್ದೀನಿ. ಸೂಪರ್. ಯಾವಾಗ ಹೊಡ್ದಿ ಅಂದ್ರೆ ಬೆಂಕಿ ಮಾಡ್ತಾನಲ್ಲ. ಎಲ್ಲ ಅದು ಹೋಗ್ಕೊಂಡ ಎಲ್ಲ ಬಸ್ ಇದು ಹಚ್ಚು ಬಸ್ ಕೆಳಗಿಕ್ರಿ ಅದನ್ನ ಹಚ್ಚಿ ಬಸ್ಸು ಅಂದ್ರೆ ಹಚ್ಚಿ ಬಸ್ಸು ಆಡ 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 ಆ ಕಡೆ ದೂರ ಹೋಗೋ. ತಗೊಳ್ಳಿ ಇನ್ನೊಂದು ಇಟ್ಕೊಳ್ಳೋ ಬೇಡ ನಂಗೊಂದು
ಕಡೆ ವಾ ಕಡೆ. ದೀಪಾವಳಿ 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 ಬೇಕಿ ಮಾಡ್ಕೊಂಡು ಏನ್ ಬೇಕಂತ ಎಷ್ಟು ಕಿಕ್ಕಿ ತಡಿ ನಿಂಗೆ ಎಲ್ಲ ಸುಟ್ಟಬೇಕು ಹಿಂಗೆ ಅದೇ ಅನಿಸ್ತಾರು ಈ ಸತಿ ಈ ಅಂಕಲ್ ಬ್ಯಾಕ್ ಒಂದ್ ಕಡೆ ಬ್ರೋ. ಬರೀ ಏನ್ ಬೇಕಾದ್ರಿ ದೀಪಾವಳಿ ಅಲ್ಲ ಖುಷಾಗಿರೋದು ಇಟ್ಕೊಂಡು ಹಚ್ಚು ಹಚ್ಚು ಅಂತ ಬರ್ತಾರಲ್ಲ ಯಾರ್ದು ಅಟಂಬ 3 ಹಚ್ಬಿಟ್ಟು ಹೊಡಿತಾ ಇದ್ದೀನಿ ನಾವು ಈ ಕಡೆಯಿಂದ ಹಚ್ಚಿ ತಲೆ ನೀಟ ಮಾಡಿ. ಏ ಮೇಲೆ ಕೂಡ ಕಣ್ಣು ಕೂಡ ಹಿಂಗೆ ಕೂಡ ನಮ್ಮನ್ ಚಿನ್ನು ಮಜಾ ಏನ್ ಗೊತ್ತಾ ಗೈಸ್, ಮಜಾ ತಸ್ತಿ ಬರ್ರಿ ಈ ಕಡ್ರಿ. ಟುಸ್ ಪಟಾಕಿ ಹಚ್ಬಿಟ್ಟು ಡಮ್ ಹೋಗ್ರಿ ಟುಸ್ ಹಚ್ಚೋಗ್ರಿ. ಒಳಗಡೆ ಹೋಗಿರೋದು ಒಳಗಡೆ ಗೈಸ್ ಈಗ ಫುಲ್ಲು ಬಿಜಿಲಿ ಪಟಾಕಿ ಫುಲ್ ಹಾಕಿ ಪೇಪರ್ ಹಾಕಿ ಹಚ್ತಾ ಇದೀವಿ. ಫುಲ್ಲು ಬಿಸಿಲು ಹಾಕಿದೀವಿ. ಅಂಕಲ್ ಆರಿಸ್ಬಿಡ್ತು ಕಣಪ್ಪ. ಒಂದು ಡಮ್ ಅಂತ ಅಲ್ವಲ್ಲ, ಅಷ್ಟು ಸುರಿದಿದ್ದೀವಲ್ಲ. ಹಾಂ ಸ್ಟಾರ್ಟ್ ಆಗ ಇನ್ನು ಬೇಜಾರು ಸುಮ್ಮನೆ ಅಣ್ಣ ಅದ್ರ ಮೇಲೆ ಹಾಕ್ರಿ ಎಲ್ಲ. ಅಯ್ಯ ಲಕ್ಷ್ಮಿ ತಗೊಂಬರ ಅದನ್ನ ಹಾಕ್ಬೇಕಿತ್ತು. ಇನ್ನು ಬೇಜಾರು ಮಾತಾಡಿ ಬೇಜಾರು ಮೇಲೆ ಹಾಕಿ ಹಚ್ಕೊಳ್ಳಿ. ಈ ಲಕ್ಷ್ಮಿ ಪಟಾಕಿ ಇಟ್ಟವನೇ. ದೀಪಾವಳಿ ಟೈಮ್ ಎಷ್ಟು?